ಎರಡು ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದ್ರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಬಹಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಜಾಸ್ತಿ ಜನ ನಮಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ, ಅಸಮಾಧಾನ ಕೂಡ ನೋಡಿ. ಅಂತ ಏನು ಬಾಗಲಕೋಟೆಯಲ್ಲಿ ಏನು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದ್ರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದ್ರೆ ಯಾರ ಮನೆಯಲ್ಲಿ ಏನಾದ್ರು ಅವರು ಸಾವಾದ್ರೆ ಅವರು ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಬಹಳ ವರ್ಷಗಳಿಂದ ಒಂದು ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದಿರಿ. ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟ್ ಇಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ. ನಾಯಕರನ್ನು ರಿಟೈರ್ ಆಗಿದ್ದಾರೆ ಸರ್. ಆ ಸಮುದಾಯ ಬರ್ಬೇಕಲ್ಲ ಅಂತ ಅಸಮಾಧಾನ ಇರೋದು ಹಾಗೇನಿಲ್ಲ. ಇವತ್ತು ನಮ್ಗೆಲ್ಲ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ. ಅಲ್ಪಸಂಖ್ಯಾತರು ಜೊತೆಲಿ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಇಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಗೊಂದಲ ಇದ್ರ ಮೇಲೆ ಏನಾದ್ರು ಉಪಚುನಾವಣೆ ಪರಿಣಾಮ ಬೀರ್ಬೋದು? ಯಾವ ಗೊಂದಲನೇ ಇಲ್ಲ. ಅದು ಎಲ್ಲ ಗೊಂದಲ ಎಲ್ಲ ಮಾಧ್ಯಮ ಸೃಷ್ಟಿ. ಅಲ್ಲ ಸರ್, ಅವ್ರು ಹೈಕಮಾಂಡ್ ಹೇಳಿದ್ರೆ ಇನ್ನೂ 2 ಬಜೆಟ್ ಅನ್ನು ಮಂಡಿಸ್ತೀನಿ ಸಿದ್ದರಾಮಯ್ಯ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅವರು ಇದನ್ನ ತೀರ್ಮಾನ ಹೈಕಮಾಂಡ್ ಮಾಡ್ತದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಇಬ್ರು ನಾಯಕರು ಹೇಳಿದ್ದಾರೆ. ಅದಕ್ಕೆ ಪಕ್ಷದಲ್ಲಿ ಏನೋ ಗೊಂದಲ ಇಲ್ಲ, ಸರ್ಕಾರದಲ್ಲಿ ಯಾವುದೂ ಗೊಂದಲ ಇಲ್ಲ. ಗೊಂದಲ ಇರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಸೃಷ್ಟಿ. ನಮ್ಮ ನೋಡಿ, ನಾಯಕರು ಹೇಳಿದ್ದಾರೆ. ಯಾಕಂದ್ರೆ ನಿಮ್ ಪ್ರಶ್ನೆ ಲೀಡಿಂಗ್ ಕ್ವಶನ್ ಕೇಳಲ್ವಾ? ಈಗ ಕೇಳಿದಾಗ ಅವರು ರಿಯಾಕ್ಟ್ ಮಾಡ್ತಾರೆ ಬೇರೆ ಬೇರೆ ನಾಯಕರು. ಹಾಗಾಗಿ ಪಕ್ಷದಲ್ಲಿ ಏನೂ ಗೊಂದಲ ಇಲ್ಲ, ಬಹಳ ಸ್ಪಷ್ಟತೆ ಇದೆ. ಹಾಗಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಎಲ್ಲರೂ ಒಪ್ಕೊಳ್ತೀವಿ ಅಂತ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ